ಸೊ ಪವರ್ ಶೇರಿಂಗ್ ಫೈಟ್ ಮಧ್ಯೆ ಸಿಎಂ ದಲಿತಾಸ್ತ್ರವನ್ನು ಕೂಡ ಪ್ರಯೋಗ ಮಾಡಿದ್ದಾರೆ. ಒಕ್ಕಲಿಗ ಹಾಗೂ ದಲಿತ ಕಾರ್ಡನ್ನು ಪ್ಲೇ ಮಾಡಿದ್ದಾರೆ ಸಿಎಂ. ಮಾತನಾಡ್ತಾ ಹೇಳಿದ್ದಾರೆ, ಜೆಡಿಎಸ್ಗೆ ಕೌಂಟರ್ ಕೊಡೋ ನೆಪದಲ್ಲಿ ಸಿಎಂ ಈ ಕಾರ್ಡನ್ನು ಪ್ಲೇ ಮಾಡಿದ್ದಾರೆ. ಒಕ್ಕಲಿಗರಿಗೆ ಸಿಎಂ ಆಗುವ ಅವಕಾಶ ಇದ್ದರೆ ಅದು ಕಾಂಗ್ರೆಸ್ನಲ್ಲಷ್ಟೇ, ದಲಿತರಿಗೆ ಸಿಎಂ ಆಗುವ ಅವಕಾಶ ಇದ್ದರೆ ಅದು ಕಾಂಗ್ರೆಸ್ನಲ್ಲಷ್ಟೇ. ಜಾತಿ ಕಾರಣಕ್ಕೆ ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಕೆಲವರಿಗೆ ನನ್ನನ್ನು ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಸಿಎಂ ಸಿದ್ದರಾಮಯ್ಯ ದಲಿತಾಸ್ತ್ರದ ಬಗ್ಗೆ ಈಗ ಭಾರಿ ಚರ್ಚೆ ಮೂಡ್ತಾ ಇದೆ. ಪವರ್ ಶೇರಿಂಗ್ ಫೈಟ್ ಮಧ್ಯೆ ಸಿಎಂ ಸಂದೇಶ ಕುತೂಹಲವನ್ನು ಮೂಡಿಸ್ತಾ ಇರ್ತಕ್ಕಂಥದ್ದು. ಸೊ ಯಾವ ಸಂದರ್ಭದಲ್ಲಿ ಇವರು ಮಾತನಾಡ್ತಾ ಇದ್ದಾರೆ, ಈ ಹಿಂದೆನೂ ಹೇಳಿದ್ದಾರೆ ಸಿದ್ದರಾಮಯ್ಯನವರು, ನಾನಾಗಲೇ ಹೇಳಿದಂಗೆ ಸಮಯ ಸಂದರ್ಭ ಮುಖ್ಯವಾಗುತ್ತೆ. ಪವರ್ ಶೇರಿಂಗ್ ಕಚ್ಚಾಟದ ಮಧ್ಯೆ ಯಾಕೆ ದಲಿತರು ಸಿಎಂ ಆಗಬಾರ್ದು, ನಮ್ಮ ಪಕ್ಷದಿಂದನೇ ಆಗ್ಬೋದು, ಒಕ್ಕಲಿಗರಾಗ್ಬೋದು, ನಮ್ಮ ಪಕ್ಷದಿಂದ, JDS ಇಂದ ಆಗೋಕ್ಕಾಗಲ್ಲ, BJP ಇಂದ ಆಗೋಕ್ಕಾಗಲ್ಲ ಅಂತ ಹೇಳೋ ಮುಖಾಂತರ, ಅವ್ರಿಗೆ ಟಾಂಗ್ ಕೊಡೋದ್ರ ಮುಖಾಂತರ ಈ ಅಸ್ತ್ರವನ್ನು ಬಿಟ್ಟಿದ್ದಾರೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೊಳ್ಳೋಣ. ಸುಖೇಶ್, ಯಾವಾಗ ಕಾಂಗ್ರೆಸ್ನಲ್ಲಿ ಈ ಸಿಎಂ ಕುರ್ಚಿ ಕಿತ್ತಾಟ ತಾರಕಕ್ಕೆ ಹೋಗುತ್ತೋ ಅವಾಗೆಲ್ಲ ದಲಿತ ಸಿಎಂ ಅಸ್ತ್ರಗಳು ಬಿಡ್ತಾ ಇರ್ತಾರೆ. ಸಿದ್ದರಾಮಯ್ಯನವರು, ಪರಮೇಶ್ವರ್ ಅವರು, ಮಹದೇವಪ್ಪನವರು ಈಗಲೂ ಕೂಡ ಅದೇ ಮಾತುಗಳನ್ನು ಸಿದ್ದರಾಮಯ್ಯನವರು ಆಡಿರ್ತಕ್ಕಂಥದ್ರ ಹಿನ್ನೆಲೆ ಏನು ಅಂತ? ಅಂದರೆ ಅವರು ತಾವು ಮಾಡಿದಂಥ ಒಂದು ಪೋಸ್ಟ್ ವಿಚಾರ ಏನಿತ್ತು ಅದಕ್ಕೆ ಒಂದು ಪ್ರತಿಕ್ರಿಯೆ ಕೊಡುವ ಜೊತೆಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಆಡಿದಂಥ ಮಾತಿಗೆ ಕೂಡ ಒಂದು ಪ್ರತಿಕ್ರಿಯೆ ಕೊಡ್ತಾರೆ. ಆದರೆ ಪ್ರಮುಖವಾಗಿ ಅದರಲ್ಲಿ ಗಮನ ಸೆಳೆದಂಥ ಎರಡು ವಿಚಾರಗಳು, ಒಂದು ಒಕ್ಕಲಿಗ ನಾಯಕತ್ವದ ವಿಚಾರದಲ್ಲಿ JDSನ ಕೆಣಕ್ತಾರೆ. ಕೆಣಕೋದ್ರ ಜೊತೆಗೆ ಒಕ್ಕಲಿಗರಿಗೆ ಆದರೆ ಅವರು ದೇವೇಗೌಡರ ಕುಟುಂಬವನ್ನು ಹೊರತುಪಡಿಸಿ ಒಕ್ಕಲಿಗರೊಬ್ಬರು ಮುಖ್ಯಮಂತ್ರಿ ಆಗಲಿಕ್ಕೆ ಏನಾದರೂ ಅವಕಾಶ ಇದ್ದರೆ ಅದು ಕಾಂಗ್ರೆಸ್ನಲ್ಲಿ ಮಾತ್ರ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪಿಸ್ತಾರೆ. ಅದು ಒಂದು ರೀತಿಯಲ್ಲಿ ಸಹಜವಾಗಿ ಸದ್ಯಕ್ಕೆ ನಡೀತಿರುವಂಥ ಬೆಳವಣಿಗೆಗಳ ಮಧ್ಯ ಮುಖ್ಯಮಂತ್ರಿಗಳ ಆ ಒಂದು ಎರಡು ಲೈನ್ಗಳು ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಅದರಿಂದ ಮುಂದುವರೆದು ಮತ್ತೂ ಹೇಳ್ತಾರೆ, ಅಂದರೆ ದಲಿತರಿಗೂ ಕೂಡ ಏನಾದರೂ ಅವಕಾಶ ಇದ್ದರೆ ಅದು ಕಾಂಗ್ರೆಸ್ನಲ್ಲಿ ಮಾತ್ರ, ಅಂದರೆ ಬೇರೆ ಪಕ್ಷಗಳಲ್ಲಿ ದಲಿತರನ್ನ CM ಮಾಡಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಅವರು ಹೇಳಿದ ಅರ್ಥ. ಆದರೆ ಅದು ಇನ್ನೂ ಈ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ನಲ್ಲಿ ವಿಶೇಷವಾಗಿ ಕಳೆದ ಒಂದು ದಶಕದಿಂದ ಕೂಡ ದಲಿತ CM ಕೂಗು ಜೋರಾಗಿ ಕೇಳಿಬರ್ತಾ ಇದೆ. ಜೊತೆಗೆ ಈಗ CM DCM ನಡುವೆ ನಡೀತಾ ಇರುವಂತಹ ಪವರ್ ಶೇರಿಂಗ್ ಫೈಟ್ ನಡುವೆ ದಲಿತಾಸ್ತ್ರದ ಕೂಗು ಆಗಾಗ ಬರ್ತಾ ಇರುವ ಮಧ್ಯದಲ್ಲಿ CM ಎರಡೂ ವಿಚಾರವನ್ನು ಸಮಾನವಾಗಿ ಪ್ರಸ್ತಾಪಿಸ್ತಾರೆ. ಅಂದರೆ ಒಕ್ಕಲಿಗರಿಗೆ ಏನಾದರೂ ಮುಖ್ಯಮಂತ್ರಿ ಆಗುವ ಅವಕಾಶ ಇದ್ದರೆ ಅದು ಕಾಂಗ್ರೆಸ್ನಲ್ಲಿ ಮಾತ್ರ, ದಲಿತರಿಗೆ ಮುಖ್ಯಮಂತ್ರಿ ಆಗುವ ಅವಕಾಶ ಇದ್ದರೆ ಅದು ಕಾಂಗ್ರೆಸ್ನಲ್ಲಿ ಮಾತ್ರ ಅನ್ನುವಂಥದ್ದು. ಈ ಎರಡೂ ವಿಚಾರಗಳನ್ನು ಸಮಾನವಾಗಿ ಪ್ರಸ್ತಾಪಿಸುವ ಮೂಲಕವಾಗಿ ಎರಡು ರೀತಿಯ ಅಸ್ತ್ರಗಳನ್ನು ಏಕಕಾಲಕ್ಕೆ ಕೈಗೆತ್ತಿಕೊಳ್ಳುವ ಸಂದೇಶನ ಅಥವಾ ಒಂದು ಸೂಚ್ಯವಾದ ಸಂದೇಶವನ್ನು ಯಾರ್ಯಾರಿಗೆ ಕೊಡಬೇಕು ಅದನ್ನು ಒಂದೇ ಪೋಸ್ಟ್ನಲ್ಲಿ ಎರಡು ವಿಭಿನ್ನವಾದ ಪದಗಳಲ್ಲಿ ಅಥವಾ ಲೈನ್ಗಳಲ್ಲಿ ಹೇಳುವ ಮೂಲಕವಾಗಿ ತಮ್ಮ ರಾಜಕೀಯವಾದ ಅಸ್ತ್ರವನ್ನು ಪ್ರಯೋಗಿಸಿದ್ರು ಅನ್ನುವಂಥ ಕುತೂಹಲವನ್ನು ಹುಟ್ಟುಹಾಕುವ ರೀತಿಯಲ್ಲಿದೆ ಮುಖ್ಯಮಂತ್ರಿಗಳ ಆ ಪೋಸ್ಟ್ ಕೂಡ. ಅರವಿಂದ್. ರೈಟ್ ಸುಖೇಶ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಈ ಪ್ರಯೋಗವನ್ನು ಪರಮೇಶ್ವರ್ ಅವರು ಆಗಾಗ್ಗೆ ಮಾಡ್ತಾನೆ ಇರ್ತಾರೆ. ಯಾಕಾಗಬಾರ್ದು, ದಲಿತರು CM ಯಾಕಾಗಬಾರ್ದು ಅಂತ.